ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಒಂದು ಮ್ಯಾಥಮೆಟಿಕ್ಸ್ ನೋಡಿ, ಗಣಿತದ ಒಂದು ಬ್ಲೂ ಪ್ರಿಂಟನ್ನು ನಾವೀಗ ನೋಡೋಣ. ನೋಡಿ, ಎಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಮತ್ತು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಇದನ್ನು ನೋಡಬಹುದು. ಎರಡೂ ಮಾಧ್ಯಮದಲ್ಲಿ ಕೊಡಲಾಗಿದೆ. ಗಣಿತ ಕೆಲವೊಬ್ಬರಿಗೆ ಮ್ಯಾಥ್ಸ್ ಅಂದರೆ ತುಂಬ ಕಷ್ಟ. ಆದ ಕಾರಣ ಈ ಬ್ಲೂ ಪ್ರಿಂಟಿಂದ ಏನು ಉಪಯೋಗ ಅಂತಂದರೆ, ಈ ಬ್ಲೂ ಪ್ರಿಂಟನ್ನು ನೀವು ನೋಡೋದ್ರಿಂದ ಯಾವ ಚಾಪ್ಟರ್ನಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ ಮತ್ತು ಯಾವ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ, ಅಂದರೆ 1 ಅಂಕದ ಪ್ರಶ್ನೆ ಬರುತ್ತೋ, 2 ಅಂಕದ ಪ್ರಶ್ನೆ ಬರುತ್ತೋ, 3 ಅಂಕದ ಬರುತ್ತೋ, 4 ಅಂಕದ ಬರುತ್ತೋ ಅಂತ ನಿಮ್ಗೆ ಗೊತ್ತಾಗ್ತದೆ. ಅದೇ ರೀತಿ ಮಾದರಿಯ ಪ್ರಶ್ನೆಗಳನ್ನು ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದ ನೋಡಿಕೊಂಡು ಪ್ರಿಪೇರ್ ಆದರೆ ನೀವು ಸುಲಭವಾಗಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು. ನೋಡಿ, ಈಗ ಮೊದಲು ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಅನ್ನುವಂಥ ಪಾಠ ಇದೆ. ಫಸ್ಟ್ ಇದರಲ್ಲಿ 1 ಅಂಕದ ಪ್ರಶ್ನೆ 1 ಬರುತ್ತೆ, 2 ಅಂಕದ ಪ್ರಶ್ನೆ 1 ಬರುತ್ತೆ. ಅಂದರೆ ಟೋಟಲ್ 3 ಪ್ರಶ್ನೆಗಳು ಬರ್ತವೆ, ಅಂಕಗಳು 5. ಅಂದರೆ 1 + 4 1 + 4 ಅಂದರೆ 1 ಅಂಕದ 1 ಪ್ರಶ್ನೆ, 2 ಮಾರ್ಕ್ಸ್ದ 2 ಕ್ವಶನ್ಸ್, ಅಂದರೆ 1 + 4 ಅಂದರೆ 5 ಆಯಿತು. ನೀವೇನು ಮಾಡಬೇಕು, 1 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಹಳೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಈ ವರ್ಷ ಏನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಹಿಂದಿನ ವರ್ಷದ ರಿಯಲ್ ಏನು ಕ್ವಶನ್ ಪೇಪರ್ಸ್ ಇದ್ದಾವೆ ಅವನ್ನೆಲ್ಲ ನೋಡಿದರೆ ನಮ್ಮ ಚಾನಲ್ನಲ್ಲೂ ಇದ್ದಾವೆ. ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡಿದ್ವಿ ಮತ್ತು ಮಾಡ್ತಾ ಇರ್ತೀವಿ, ಅವನ್ನೂ ಎಲ್ಲ ನೀವು ನೋಡ್ಬೋದು. ಈ ಒಂದು 1 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಬಂದಿದ್ದಾವೆ ಮತ್ತು 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದಾವೆ ನೋಡಿದರೆ ಅದೇ ಮಾದರಿಯ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡೋದನ್ನು ಕಲ್ತ್ಕೊಂಡ್ರೆ ನೀವು ಸುಲಭವಾಗಿ ಅಂಕಗಳನ್ನು ಗಳಿಸ್ಬೋದು. ಇದೇ ರೀತಿ ಎಲ್ಲ ಚಾಪ್ಟರ್ನಲ್ಲಿ ನೀವು ಮಾಡಬೇಕಾಗುತ್ತೆ. ಇಲ್ಲಿ ಬಹುಪದೋಕ್ತಿಗಳು ಅಂದರೆ ಪಾಲಿನಾಮಿಯಲ್ಸ್ ದಲ್ಲಿ 1 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು 3 ಅಂಕದ 1 ಪ್ರಶ್ನೆ, ಅಂದರೆ ಈ ಚಾಪ್ಟರ್ಗೂ ಕೂಡ 5 ಅಂಕ. ಇನ್ನು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, ಇಲ್ಲಿಯೂ ಕೂಡ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಮತ್ತು ಇಲ್ಲಿ ನೋಡಿ 4 ಅಂಕದ 1 ಪ್ರಶ್ನೆ ಕೂಡ ಇದೆ. ಆದ ಕಾರಣ ಈ ಒಂದು ಏನು ಚಾಪ್ಟರ್ ಇದೆಲ್ಲ ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಕೂಡ ನೀವು ನೋಡ್ಕೋಬೇಕು. 4 ಅಂಕದ ಪ್ರಶ್ನೆಗಳನ್ನು ನೀವು ತಪ್ಪು ಮಾಡಿದರೆ ನಿಮಗೆ ಅಂಕಗಳು ಪೂರ್ಣ ಹೋಗೋ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಸ್ಟೆಪ್ಸ್ ನೋಡಿ ಕೊಡ್ತಾರೆ ನಿಮಗೆ ಅಂಕಗಳನ್ನು, ಆದರೂ ಕೂಡ 4 ಅಂಕದ ಪ್ರಶ್ನೆಗಳನ್ನು ಕೂಡ ನೀವು ಸರಿಯಾಗಿ ನೋಡ್ಕೋಬೇಕು. ಅಂದರೆ ಈ ಚಾಪ್ಟರ್ಗೆ ಒಟ್ಟು 8 ಅಂಕಗಳಿವೆ, ಅಂದರೆ ಜಾಸ್ತಿ ವೇಟೇಜ್ ಇದೆ ಈ ಚಾಪ್ಟರ್ಗೆ, ಇದನ್ನು ನೀವು ನೋಡ್ಕೋಬೇಕು. ಇನ್ನು ವರ್ಗ ಸಮೀಕರಣಗಳು ನೋಡಿ, ಕ್ವಾಡ್ರೆಟಿಕ್ ಇಕ್ವೇಷನ್ಸ್, ಇಲ್ಲಿ ಕೂಡ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ ಇದೆ ನೋಡಿ ಇಲ್ಲಿ. ಆದ ಕಾರಣ 1 + 2 + 3 ಅಂದರೆ ಎಷ್ಟಾಯಿತು, 6 ಅಂಕ ಈ ಪಾಠಕ್ಕೆ ಇದೆ. ನಿಮಗೆ 6 ಅಂಕ ಈ ಪಾಠಕ್ಕಿದೆ. ಇನ್ನು ಸಮಾಂತರ ಶ್ರೇಣಿಗಳು ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್, ಇಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, ಮತ್ತೆ ಅಂದರೆ ಟೋಟಲ್ 4 ಪ್ರಶ್ನೆಗಳು, ನಿಮಗೆ 8 ಅಂಕ ಈ ಒಂದು ಪಾಠಕ್ಕಿದೆ. ಅಂದರೆ ಇದಕ್ಕೂ ಕೂಡ ಜಾಸ್ತಿ ಇದೆ. ಇನ್ನು ತ್ರಿಭುಜಗಳು, ಟ್ರಯಾಂಗಲ್ಸ್ನಲ್ಲಿ ನೋಡಿ 1 ಅಂಕದ 2 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ನೋಡಿ ತ್ರಿಭುಜಗಳಿಗೆ 9 ಅಂಕ ಇವೆ ಟೋಟಲ್. ತ್ರಿಭುಜಗಳು ಟ್ರಯಾಂಗಲ್ಸ್ ಲೆಸನ್ಗೆ 9 ಮಾರ್ಕ್ಸ್ ಇದೆ. ಆದ ಕಾರಣ ಸರಿಯಾಗಿ ನೀವು ಇಲ್ಲಿ 1 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ನೀವು ನೋಡ್ಕೋಬೇಕು. ಇನ್ನು ಸರ್ಕಲ್ಸ್ನಲ್ಲಿ ನೋಡಿ 2 ಅಂಕದ 1 ಪ್ರಶ್ನೆ ಇದೆ, 3 ಅಂಕದ 1 ಪ್ರಶ್ನೆ ಇದೆ, ಆದ್ದರಿಂದ 5 ಅಂಕ ಇದಕ್ಕೆ. ಇನ್ನು ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮೆಟ್ರಿ, ಇಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಟೋಟಲ್ 6 ಅಂಕ ಇದಕ್ಕೆ. ಇನ್ನು ತ್ರಿಕೋನಮಿತಿಯ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಇಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಟೋಟಲ್ 6 ಅಂಕ, 6 ಮಾರ್ಕ್ಸ್. ಇನ್ನು ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ನೋಡಿ ಇಲ್ಲಿ 4 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ. ಸರಿಯಾಗಿ ನೋಡ್ಕೋಬೇಕು, ಒಂದೇ ಥರ ಬರ್ತಿರ್ತವೆ ಕ್ವಶನ್ಸ್ಗಳು, ಆದ ಕಾರಣ ಒಂದು ಸರಿಯಾಗಿ ನೀವು ನೋಡ್ಕೋಬೇಕು. 4 ಅಂಕ ಸಿಗುತ್ತೆ ನಿಮಗೆ. ಥೇರಮ್ಸ್ ಎಲ್ಲ ಇರ್ತಾವಲ್ಲ, ಸರಿಯಾಗಿ ನೀವು ನೋಡಿಕೊಂಡ್ರೆ ಪದೇ ಪದೇ ಅದೇ ರೀತಿ ಬರ್ತಾ ಇರ್ತವೆ, ನೀವು ಸರಿಯಾಗಿ ಬರೆದ್ಬಿಟ್ರೆ ಫುಲ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್,
1 ಅಂಕದ 2 ಪ್ರಶ್ನೆ ಮತ್ತು ಇಲ್ಲಿ ನೋಡಿ 5 ಅಂಕದ 1 ಪ್ರಶ್ನೆ. ಒಟ್ಟು ಟೋಟಲ್ ಆಗಿ 7 ಅಂಕ ನಿಮಗೆ ಸಿಗುತ್ತೆ ನೋಡಿ. 5 ಅಂಕದ ಪ್ರಶ್ನೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಸರಿಯಾಗಿ ನೀವು ನೋಡ್ಕೋಬೇಕು. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ಇಲ್ಲಿ 3 ಅಂಕದ 1 ಪ್ರಶ್ನೆ ಮತ್ತು 3 ಅಂಕದ 1 ಪ್ರಶ್ನೆ ಮಾತ್ರ ಇಲ್ಲಿ, ಆದ ಕಾರಣ 3 ಅಂಕ. ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನೋಡಿ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಆದ್ದರಿಂದ ಟೋಟಲ್ ಅಂಕ 4. ಇನ್ನು ಸಂಭವನೀಯತೆ ಪಾಠದಲ್ಲಿ ನೋಡಿ ಪ್ರೊಬ್ಯಾಬಿಲಿಟಿಯಲ್ಲಿ 1 ಅಂಕದ 1 ಪ್ರಶ್ನೆ ಮತ್ತು 3 ಅಂಕದ 1 ಪ್ರಶ್ನೆ, ಆದ ಕಾರಣ ಟೋಟಲ್ ಆಗಿ 4 ಅಂಕ. ಇನ್ನು ಟೋಟಲ್ ಎಷ್ಟಾಯಿತು ಅಂತ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. 38 ಪ್ರಶ್ನೆಗಳು, ಒಟ್ಟು 80 ಅಂಕ ಆದವು. ಇಲ್ಲೇನು ಚಾಯ್ಸ್ ಏನಿರೋದಿಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲಿ ಚಾಯ್ಸ್ ಬಗ್ಗೆ ಒಂದು ನೋಟ್ ಕೊಟ್ಟಿದ್ದಾರೆ. ನೀವು 2 ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಆರ್ ಗಿವನ್ ಫಾರ್ 2 ಮಾರ್ಕ್ಸ್ ಕ್ವಶನ್. 2 ಮಾರ್ಕ್ಸ್ ಕ್ವಶನ್ನಲ್ಲಿ ಒಳಗಡೆ 2 ಇಂಟರ್ನಲ್ ಚಾಯ್ಸ್ ಇರ್ತವೆ. 4 ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಆರ್ ಗಿವನ್ ಫಾರ್ 3 ಮಾರ್ಕ್ಸ್ ಕ್ವಶನ್ಸ್. 2 internal choice are given for 4 marks question and 1 internal choice will be given for 5 marks question. ಅಂದರೆ 2 ಅಂಕದ ಪ್ರಶ್ನೆಗಳಿಗೆ 2 ಆಂತರಿಕ ಆಯ್ಕೆ ಇರ್ತವೆ. 3 ಅಂಕದ ಪ್ರಶ್ನೆಗಳಿಗೆ 4 ಆಂತರಿಕ ಚಾಯ್ಸ್ ಇರ್ತವೆ. 4 ಅಂಕದ ಪ್ರಶ್ನೆಗಳಿಗೆ 2 ಆಂತರಿಕ ಆಯ್ಕೆ ಇರ್ತವೆ, ಅಂದರೆ ಚಾಯ್ಸ್ ಇರ್ತವೆ. ಮತ್ತು 5 ಅಂಕದ ಪ್ರಶ್ನೆಗೆ 1 ಆಂತರಿಕ ಆಯ್ಕೆ ಅಂದರೆ ಚಾಯ್ಸ್ ಇರ್ತದೆ. ಈ ಚಾಯ್ಸ್ಗಳು ಯಾವ ರೀತಿ ಇರ್ತವೆ ಅನ್ನೋದು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವನ್ನು ಕೂಡ ನಾವು ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ತಪ್ಪದೆ ಚಾನಲ್ ನೋಡಿ, ಬಹಳಷ್ಟು ಉಪಯುಕ್ತವಾದ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ಮತ್ತೆ ಭೇಟಿಯಾಗೋಣ.